ಇವತ್ತು ಶುಕ್ರವಾರ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಹೊರಗೆ ಬಂದೆ. ಇನ್ನೂ ತಿಂಡಿ ತಿಂದಿರಲಿಲ್ಲ. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತಿಂಡಿ ತಿನ್ನೋಕ್ಕೆ ಯಾಕೋ ಮನಸ್ಸಾಗಲಿಲ್ಲ. ಸೊ ಅದಕ್ಕೆ ಬಾಳೆಹಣ್ಣು ತುಂಬ ಇತ್ತು, ಅದು ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಬನಾನಾ ಶೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಮಕ್ಕಳನ್ನು ಕೂಡ ಎಕ್ಸಾಮ್ಸ್ ಇತ್ತು, ಮುಗಿಸ್ಕೊಂಡು ಬಂದರು. ಅವ್ರಿಗೂ ಕೂಡ ಅಮ್ಮ ಹಾಲು ಕೊಡು ಅಂದರು. ಅದಕ್ಕೆ ನಾನಿಲ್ಲಿ ಬಾಳೆಹಣ್ಣಿಂದು ಬಾಳೆಹಣ್ಣು ಬನಾನಾ ಶೇಕ್ ಮಾಡೋಣ ಅಂತ ಅಂದ್ಕೊಂಡು ಸೊ ರೆಡಿ ಮಾಡ್ಕೊತಾ ಇದ್ದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇವತ್ತು ಬನಾನಾ ಶೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಇಲ್ಲಿ ಬಾಳೆಹಣ್ಣೆಲ್ಲ ತುಂಬ ಇತ್ತು, ಅದನ್ನು ಸಿಪ್ಪೆನೆಲ್ಲ ಸುಲ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೆ. ಇದನ್ನು ಎಷ್ಟೊಂದು ರೀತಿಯೆಲ್ಲ ಮಾಡ್ತಾರೆ. ಸೊ ನಾನು ಒಂದು 4 ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಿ ಮಾಡಿದ್ದೀನಿ, ಬಟ್ ತುಂಬ ರುಚಿಯಾಗಿತ್ತು. ಇದರಲ್ಲಿ ಕ್ಯಾಲ್ಶಿಯಂ ರಿಚ್ ಇರೋದ್ರಿಂದ ಮಕ್ಕಳಿಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಬಟ್ ಶುಗರ್ ಇರುತ್ತೆ, ಸೊ ಶುಗರ್ ಸ್ವಲ್ಪ ಕಮ್ಮಿನೇ ಹಾಕಿ ಒಂದು 4ರಿಂದ 5 ಸ್ಪೂನ್ ಅಷ್ಟೇ ಹಾಕಿದ್ದೀನಿ 3 ಗ್ಲಾಸಿಗೆ. ಇಲ್ಲಿ ಸ್ವಲ್ಪ ಹಾಲನ್ನು ಹಾಕಿದ್ದೀನಿ, ಒಂದು ಅರ್ಧ ಲೋಟ ನೀರು ಕೂಡ ಹಾಕಿದ್ದೀನಿ, ಮತ್ತು ಒಂದು 10 ಗೋಡಂಬಿ ಹಾಕಿದ್ದೆ ರುಚಿಗೋಸ್ಕರ. ಇದು ನೀವು ಸಕ್ಕರೆ ಬದಲಾಗಿ ಬೆಲ್ಲ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹನಿ ಇರುತ್ತಲ್ಲ ಅದಾದರೂ ಕೂಡ ಯೂಸ್ ಮಾಡ್ಬೋದು, ಇನ್ನೂ ತುಂಬ ರುಚಿ ಕೊಡುತ್ತೆ. ಸೊ ನನ್ನ ಹತ್ರ ಇರಲಿಲ್ಲ, ನಾನು ಹಾಕಲಿಲ್ಲ. ನೋಡಿ, ರೆಡಿ ಆಯಿತು. ಒಂದು 2 ನಿಮಿಷ ಮಿಕ್ಸಿಗೆ ಹಾಕಿದ್ರೆ ಸಾಕು, ಫಟಾಫಟ್ ಆಗೋಗುತ್ತೆ. ಹೊಟ್ಟೆ ಶೂ ಅಂತ ಮಕ್ಕಳು ಬಂದಾಗ ಬರೀ ಹಾಲು ಕೊಡೋ ಬದಲಾಗಿ ಈ ರೀತಿ ನಾವು ಒಂದು ಏನಾದರೂ ಫ್ರೂಟ್ಸ್ನ ಜ್ಯೂಸ್ ಥರ ಮಾಡಿಕೊಟ್ರೆ ಅವರಿಗೆ ಎನರ್ಜಿನೂ ಇರುತ್ತೆ. ಸೊ ಬಾಡಿ ಡಿಹೈಡ್ರೇಷನ್ ಕೂಡ ಆಗಲ್ಲ. ಮತ್ತು ಏನೋ ಒಂಥರ ಜ್ಯೂಸ್ ಅಂದರೆ ಅವರಿಗೆ ಖುಷಿ ಅಲ್ವಾ, ಇಷ್ಟಪಟ್ಟು ಕುಡಿತಾರೆ. ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು, ಬರೆದು ಕೈಯೆಲ್ಲ ತುಂಬ ನೋವ್ತಾ ಇದೆ ಅಂತ ಇದ್ದರು. ಈಗಿನ ಮಕ್ಕಳಿಗಂತೂ ಬರೆಯೋಕ್ಕೆ ಅದಕ್ಕೆಲ್ಲ ತುಂಬ ಜಾಸ್ತಿ ಕೊಡ್ತಾರಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ಎನರ್ಜಿ ಬರಲಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಜ್ಯೂಸನ್ನ ಮಾಡಿ ಕೊಟ್ಟೆ. ನನ್ನ ಮಗಳಂತರೂ ತುಂಬ ಖುಷಿಪಟ್ಟು ಕುಡಿತಾ ಇದ್ಲು. ಚೆನ್ನಾಗಾಗಿದೆ ಅಮ್ಮ, ಸೂಪರಾಗಿದೆ ಅಂತ ಅಂದ್ಲು. ನಾನಂತೂ ಈ ಥರ ಯಾವತ್ತೂ ಮಾಡಿಕೊಡ್ತಾ ಇರಲಿಲ್ಲ. ಸೊ ಇವಾಗ ಏನೋ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ನೋಡಿ, ಅವಳದು ಸೂಪರ್ ಅಂತಿದ್ಲು. ನಾನು ಕೂಡ ತಿಂಡಿ ತಿಂದಿರಲಿಲ್ಲ, ಸೊ ಹಾಗಾಗಿ ಇದೇ ನನ್ನ ತಿಂಡಿ ಆಗಿತ್ತು. ಚೆನ್ನಾಗಿ ಅನ್ನಿಸ್ತು. ಮಕ್ಕಳ ಜೊತೆ ಹೇಗೆ ಎಕ್ಸಾಮ್ ಬರ್ದಿದ್ಯಾ ಅಂತೆಲ್ಲ ಕೇಳಿಬಿಟ್ಟು ಸೊ ಎಂಜಾಯ್ ಮಾಡಿದ್ವಿ ಇವತ್ತಿನ ಡೇನ. ಇವತ್ತಿನ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.